ಎಲ್ರಿಗೂ ನಮಸ್ಕಾರ. ಈ ದಿವಸ ನಾವು ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಬೋರನಕೊಪ್ಪಲು ಅನ್ನೋ ಗ್ರಾಮದಲ್ಲಿದ್ದೇವೆ. ಈ ಗ್ರಾಮದಲ್ಲಿ ಬೆಳೆದಂಥ ಮೆಕ್ಕೆಜೋಳ ಬೆಳೆದಂಥ ರೈತರ ತಾಕಿನಲ್ಲಿ ಇದ್ದೇವೆ. ಈಗ ಇತ್ತೀಚೆಗೆ ಕಳೆದ ವರ್ಷದಿಂದ ನಮ್ಮ ಹಾಸನ ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಬೆಳೆಯಲ್ಲಿ ಬಿಳಿಸುಳಿ ರೋಗ ಅತಿ ಹೆಚ್ಚಾಗಿ ಕಾಣಿಸ್ಕೊಂಡಿದೆ. ಹಾಗಾಗಿ ಕಳೆದ ವರ್ಷದ ಅನುಭವದ ಆಧಾರದ ಮೇಲೆ ನಾವು ಈ ವರ್ಷ ಬಿಳಿಸುಳಿ ರೋಗ ಬೀಜದ ಮುಖಾಂತರ ಪಸರಿಸದಂತೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಷ್ಟೆಲ್ಲ ಕ್ರಮಗಳನ್ನು ಈಗಾಗಲೇ ನಾವು ತೆಗೆದುಕೊಂಡಿದ್ದೇವೆ. ಇಷ್ಟೆಲ್ಲ ಆದಮೇಲೂ ಸಹಿತ, ಅಂದರೆ ರೋಗರಹಿತ ಬೀಜಗಳನ್ನು ರೈತರಿಗೆ ಕೊಟ್ಟ ಮೇಲೂ ಸಹಿತ ಈ ರೋಗ ರೈತರ ತಾಕಿನಲ್ಲಿ ಕಾಣಿಸ್ಕೊಳ್ತಾ ಇದೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಈಗಾಗಲೇ ಮಣ್ಣಿನಲ್ಲಿ ರೋಗಾಣುಗಳು ಇದ್ದಾವೆ ಮತ್ತು ಗಾಳಿಯ ಮುಖಾಂತರನೂ ಕೂಡ ಈಗ ಆ ರೋಗಾಣುಗಳು ಪಸರಿಸ್ತಾ ಇದ್ದಾವೆ. ಹಾಗಾಗಿ ರೋಗ ಕಾಣಿಸ್ಕೊಳ್ತಾ ಇದೆ ಮತ್ತು ಇದು ಹೆಚ್ಚಿಗೆ ಆಗ್ತಾ ಇದೆ, ದಿನದಿಂದ ದಿನಕ್ಕೆ ಹೆಚ್ಚಿಗೆ ಆಗ್ತಾ ಇದೆ. ಈ ನಿಟ್ಟಿನೊಳಗೆ ಇದಕ್ಕೆ ಏನೆಲ್ಲ ಮುಂಜಾಗ್ರತೆ ಕ್ರಮಗಳನ್ನು ಜರುಗಿಸಬೇಕು ಅಂದರೆ, ಈಗ ನಮ್ಮ ಮೆಕ್ಕೆಜೋಳ ಕ್ಷೇತ್ರ ನಮ್ಮ ಜಿಲ್ಲೆಯಲ್ಲಿ ಸುಮಾರು 1,20,000 ಹೆಕ್ಟೇರ್ ತನಕನೂ ಬರುತ್ತೆ. ಆ ಪೈಕಿ ಈಗ ನಮಗೆ ಇಲ್ಲಿವರೆಗೂ ಬಿತ್ತನೆ ಆಗಿರ್ತಕ್ಕಂಥದ್ದು ಸುಮಾರು ಒಂದು 20-25,000 ಹೆಕ್ಟೇರ್ ಅಷ್ಟೇ. ಇನ್ನೂ 1,00,000 ಹೆಕ್ಟೇರ್ ಬಿತ್ತನೆ ಆಗೋದು ಬಾಕಿ ಇದೆ. ಈಗ ಬಿತ್ತನೆ ಆಗಿರೋರು ಒಂದು ಹಂತ, ಬಿತ್ತನೆ ಇನ್ನೂ ಮಾಡಬೇಕಾಗಿರೋದು ಮತ್ತೊಂದು ಹಂತ. ಹಂಗಾಗಿ ಬಿತ್ತನೆ ಮಾಡಬೇಕಾಗಿರೋರು ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಮತ್ತು ಈಗ ಆಲ್ರೆಡಿ ಬಿತ್ತನೆ ಆಗಿ ರೋಗ ಕಾಣಿಸ್ಕೊಳ್ತು ಅಂತ ಹೇಳಿದ್ರೆ ಯಾವ ಹತೋಟಿ ಕ್ರಮಗಳನ್ನು ಜರುಗಿಸಿ ನಾವು ಈ ರೋಗವನ್ನು ನಿಯಂತ್ರಣ ಮಾಡಬೇಕು ಅನ್ನೋದನ್ನು ನಾವು ಕಲ್ತ್ಕೊಳ್ಳೋದಕ್ಕೋಸ್ಕರ ಅಥವಾ ಈ ರೈತರಿಗೆ ಅರಿವು ಮೂಡಿಸೋದಕ್ಕೋಸ್ಕರ ವಿಜ್ಞಾನಿಗಳ ತಂಡದೊಂದಿಗೆ ನಾವು ಇವತ್ತು ಈ ತಾಕಿಗೆ ಬಂದಿದ್ದೇವೆ. ನಮ್ಮ ಮಂಡ್ಯ ಕೃಷಿ ವಿಶ್ವವಿದ್ಯಾನಿಲಯದ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಎಕ್ಸ್ಟೆನ್ಷನ್ ಡಾಕ್ಟರ್ ರಂಗನಾಥ್ ಅವರು ನಮ್ಮ ಜೊತೆಗಿದ್ದಾರೆ. ಜೊತೆಗೆ ಈ ಸಸ್ಯ ರೋಗ ಶಾಸ್ತ್ರಜ್ಞರಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಅವರಿದ್ದಾರೆ, ಬೇಸಾಯ ಶಾಸ್ತ್ರಜ್ಞರಾದಂಥ ಡಾಕ್ಟರ್ ಸುನೀಲ್ ಅವರಿದ್ದಾರೆ. ಎಲ್ಲರೂ ಇನ್ನೂ ಇತರ ವಿಜ್ಞಾನಿಗಳ ತಂಡ ಕೂಡ ಇದೆ. ಇದರ ಮುಖಾಂತರ ಏನು ಅಂತೇಳಿ ಹೇಳಿದ್ರೆ, ರೈತರಿಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಅರಿವು ಬರಬೇಕು. ಆ ಮೂಲಕ ನಾವು ಈ ರೋಗದ ನಿಯಂತ್ರಣವನ್ನು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನೇರವಾಗಿ ರೈತರ ತಾಕಿಗೆ ಬಂದಿದ್ದೇವೆ. ಇಲ್ಲಿಂದ ಮುಂದೆ ನಮ್ಮ ಡಾಕ್ಟರ್ ಮಲ್ಲಿಕಾರ್ಜುನ್ ರೋಗಶಾಸ್ತ್ರಜ್ಞರು ಇವರು ಈ ರೋಗವನ್ನು ನಿಯಂತ್ರಣ ಮಾಡೋದು ಹೆಂಗೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ತಿಳಿಸ್ಕೊಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಈ ಮುಸ್ಕಿನ ಜೋಳ ಬೆಳೆಯಲ್ಲಿ ಈಗಾಗಲೇ ನಮ್ಮ ಡಿ ಸಾಹೇಬ್ರು ಹೇಳಿದಂಗೆ ಇಡೀ ಹಿಂದಿನ ವರ್ಷ ಏನು ರೋಗ ಕಾಣಿಸ್ಕೊಂಡಿತ್ತು ಅದು ಪ್ರತಿ ವರ್ಷ ಜಾಸ್ತಿ ಆಗ್ತಾಯಿದೆ. ಅದು ಹಿಂದಿನ 2 ವರ್ಷದಲ್ಲಿ 20% ಈಗ 30%, 50% ಪದೇ ಪದೇ ಜಾಸ್ತಿ ಆಗ್ತಾಯಿದೆ. ಏನಪ್ಪ ಇದಕ್ಕೆ ಕಾರಣ ಅಂದರೆ, ಈ ರೋಗಕ್ಕೆ ತುತ್ತಾಗೋ ಎಲ್ಲ ತಳಿಗಳು ತುತ್ತಾಗ್ತಾ ಇದ್ದಾವೆ. ಆ ತುತ್ತಾಗೋ ತಳಿಗಳಿಂದ ಏನು ನಾವು ಈ ಎಲೆ ಮೇಲೆ ಕಾಟನಿ ಪೌಡರ್ ಅಂತೀವಿ, ಈ ಪೌಡರ್ ಇದೆಯಲ್ಲ, ಇದು ಲಕ್ಷಗಟ್ಟಲೆ ಸ್ಪರಾಂಜಿಯಾ ಪೋರ್ ಅಂತ ಒಂದು ರೋಗಾಣು ಬೀಜಗಳು ಪ್ರೊಡ್ಯೂಸ್ ಮಾಡ್ತವೆ. ಆ ರೋಗಾಣುಗಳು ಗಾಳಿಯಿಂದ ಹರಡಿ ಒಂದು ಗಿಡದಿಂದ ಒಂದೊಂದು ಗಿಡಕ್ಕೆ ಮತ್ತು ಒಂದು ತಾಕಿನಿಂದ ಮತ್ತೊಂದು ತಾಕಕ್ಕೆ ಅದೇ ರೀತಿ ಎಲ್ಲ ಪ್ರದೇಶಗಳಿಗೆ ಹರಡ್ತಾ ಇದೆ. ಇದು ಮುಂಚೆ ಹಾಸನ ಕಂಡಿರ್ಬೋದು, 1-2 ತಾಲೂಕಲ್ಲಿತ್ತು, ಈಗ ಪಕ್ಕದ ತಾಲೂಕುಗಳು ಹರಡ್ತಾ ಇದೆ. ಅದೇ ರೀತಿ HD ಕೋಟೆ ತಾಲೂಕಲ್ಲಿ ಸಹಿತ, ಅಲ್ಲಿಂದ ಹುಣಸೂರು, ಈ ರೀತಿ ನಾವು ಇದೇ ರೀತಿ ಆದರೆ ಮುಸ್ಕಿನ ಜೋಳ ಬೆಳೆಯೋದು ನಾವು ನಿಲ್ಲಿಸಬೇಕಾಗುತ್ತೆ ಅಥವಾ ಕಳ್ಕೊಬೇಕಾಗುತ್ತೆ. ಆದ್ದರಿಂದ ಇದಕ್ಕೆ ಮುಂಜಾಗ್ರತೆ ಕ್ರಮವಾಗಿ ನಾವು ಕೃಷಿ ಇಲಾಖೆಯ ಸಹಾಯದೊಂದಿಗೆ ಒಂದು SOP ಅಂತ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಅಂತ ಮಾಡಿ ಅದನ್ನು ನಾವು ಬಿಡುಗಡೆ ಮಾಡಿದ್ದೀವಿ. ಬಿತ್ತನೆಗೆ ಮುಂಚೆನೇ ಎಲ್ಲ ಬಿಡುಗಡೆ ಮಾಡಿ ಅದನ್ನು ನಾವು ಕೊಟ್ಟಿದ್ದೀವಿ. ತಾವೆಲ್ಲ ಇವತ್ತು ಹಸ್ತಪ್ರತಿಕೆ ಅಥವಾ ಮುಖಾಂತರ ಎಲ್ಲ ನಿಮಗೆಲ್ಲ ಹಂಚಿದ್ದಾರೆ. ನೀವು ಏನೇ ಒಂದು ಡೀಲರ್ ಶಾಪ್ಗಳಿಗೆ ಹೋದಾಗ ಅಲ್ಲಿ ಇದು ಬೀಜದ ಜೊತೆಗೆ ಅದನ್ನು ನಿಮಗೆ ಕೊಟ್ಟಿರ್ತಾರೆ. ಅದನ್ನು ತಪ್ಪದೇ ಪಾಲಿಸಬೇಕು. ಇಲ್ಲಾಂತಂದರೆ ಇದು ರೋಗ ಹರಡೋದಕ್ಕೆ ನಾವೆಲ್ಲ ಕಾರಣೀಭೂತರಾಗ್ತೀವಿ. ಇದು ಮುಖ್ಯವಾಗಿ ನೀವು ರೋಗದ ಲಕ್ಷಣಗಳು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಇದು ಬಿತ್ತನೆಯಾದ 15 ದಿನಗಳಿಗೆ ರೋಗದ ಲಕ್ಷಣ ಕಾಣಿಸ್ಕೊಳ್ತವೆ. ಬಟ್ ರೈತರು ಅದನ್ನು ಗಮನಿಸಲ್ಲ. ಸಾಮಾನ್ಯವಾಗಿ ಏನಾಗುತ್ತೆ, ನೀವು ದೂರದಿಂದ ನೋಡಿದಾಗ ಸಾರ್ವಜನಿಕ ಕೊರತೆ ಇರ್ಬೋದು ಅಥವಾ ಜಿಂಕ್ ಕೊರತೆ ಅಂತ ಅದನ್ನು ತಾವು ನೆಗ್ಲೆಕ್ಟ್ ಮಾಡ್ತೀರಾ, ಅದು ಗೊತ್ತಾಗಲ್ಲ. ಅದು ರೋಗ ಪ್ರಸಾರ ಆಗ್ತಾ ಇರುತ್ತೆ. ನೀವು ಪ್ರಾರಂಭಿಕ ಹಂತದಲ್ಲಿ ಬಿತ್ತನೆಗೆ ಮುಂಚೆನೇ ಮೊದಲು ಬೀಜೋಪಚಾರ ಆಗಿದೆ ಅಂತ ತಾವು ದೃಢೀಕರಿಸ್ಕೊಳ್ಬೇಕು. ಒಂದು ಬೀಜದಲ್ಲಿ ಪಾಕೆಟ್ ತೊಗೊಂಡಾಗ ನೀವು ಅಥವಾ ಬ್ಯಾಗ್ ತೊಗೊಂಡಾಗ ಅದರಲ್ಲಿ ಸೀಡ್ ಟ್ರೀಟ್ಮೆಂಟ್ ವಿತ್ ಮೆಟಲಾಕ್ಸಿಲ್ ಬೀಜೋಪಚಾರ ಮಾಡಿದ್ದೀವಿ ಅಂತ ಹೇಳಿರ್ತಾರೆ. ಅದನ್ನು ದೃಢೀಕರಿಸ್ಕೊಂಡು ನಂತರ ಅದನ್ನು ಬೀಜೋಪಚಾರ ಮಾಡಬೇಕು. ಅದೇ ರೀತಿ ಬೀಜದಿಂದ ಪ್ರಸಾರ ಆಗುತ್ತಾ ಇಲ್ವಾ ಅನ್ನೋದಕ್ಕೆ ನಾವು ಬೀಜದಿಂದ ಬರುತ್ತೆ ಅಂತ ಒಂದು ನಾವು ಅದಕ್ಕೆ ಸಂಬಂಧಪಟ್ಟಂಗೆ ಸುಮಾರು ಎಲ್ಲ ಕಂಪನಿಗಳ ಲಾಟ್ಗಳು ನಮ್ಮ ಮಂಡ್ಯ ಕೃಷಿ ಮಂಡ್ಯದಲ್ಲಿ ಅದನ್ನು ದೃಢೀಕರಿಸಿ ಬೀಜದ ಪರೀಕ್ಷೆ ಮಾಡಿಸಿದ್ದೀವಿ. ಅದರಲ್ಲಿ ಬೀಜದಲ್ಲಿ ಇದೆಯಾ ಇಲ್ವಾ ಅನ್ನೋದಕ್ಕೆ ಗಮನಿಸೋದಕ್ಕೆ ನಾವು ಬೀಜ ಪರೀಕ್ಷೆ ಮಾಡಿ ಅದರಲ್ಲಿ ಒಂದು 500 ಸ್ಯಾಂಪಲ್ಗಳು ಲಾಟ್ಗಳನ್ನು ನಾವು ಪರೀಕ್ಷೆ ಮಾಡಿದಾಗ ಕೇವಲ 10% ಮಾತ್ರ ನಿಮಗೆ ಒಂದು ಬೀಜದಿಂದ ಆಗಿದೆ ಅಂತ ನಮಗೆ ದೃಢೀಕರಿಸಿದೆ. ಮಿಕ್ಕಿದ್ದ 490 ಲಾಟ್ಗಳು ಬೀಜದಿಂದ ಅಲ್ಲ ಅಂತ ನಮಗೆ ದೃಢೀಕರಿಸಿ ನಾವು ರಿಪೋರ್ಟು ಕೊಟ್ಟಿದ್ದೀವಿ. ಅದಾದ ಮೇಲೇ ಎಲ್ಲ ರೈತರಿಗೂ ಅದನ್ನು ಕೊಟ್ಟಿದ್ದಾರೆ. ಇದು ಬೀಜದಿಂದ ಮುಖ್ಯವಾಗಿ 5% ಪ್ರಮಾಣದಲ್ಲಿ ಪ್ರಸಾರ ಆಗೋದಷ್ಟೇ. ಅದರಿಂದ ಮುಖ್ಯದ್ದು
60% ಅಷ್ಟು ಭೂಮಿಯಲ್ಲಿ ಮತ್ತು 40% ಗಾಳಿ ಮುಖಾಂತರ ಹರಡೋದ್ರಿಂದ ನೀವು ಮುಂಜಾಗ್ರತಾ ಕ್ರಮಗಳನ್ನು ಭಾಳ ಪಾಲಿಸಬೇಕಾಗತ್ತೆ. ಆಗಷ್ಟೇ ಇದನ್ನು ನಾವು ಕಂಟ್ರೋಲ್ ಮಾಡೋಕ್ಕೆ ಆಗುತ್ತೆ. ಇದು ಮುಖ್ಯವಾಗಿ ಬಿತ್ತನೆ ಆದ 15 ದಿವಸ ಒಳಗಡೆ ನೀವು ಪ್ರಿವೆಂಟಿವ್ ಮೆಜರ್, ಅಂದರೆ ಪ್ರಿವೆನ್ಷನ್ ಇಸ್ ಬೆಟರ್ ದಾನ್ ಕ್ಯೂರ್ ಅಂತೀವಿ, ಆ ರೀತಿ ಪ್ರಿವೆಂಟಿವ್ ಮೆಜರ್ ಆಗಿ ನೀವು ಹೆಲ್ತಿ ಗಿಡ ಇದ್ದಾಗ ರೋಗ ಇಲ್ಲದೆ ಇರ್ತಕ್ಕಂಥ ನೋಡಿಕೊಂಡು ಅಂಥ ಇದರಲ್ಲಿ ನೀವು ಸಿಂಪಡಣೆ ಮಾಡಬೇಕು. ಮುಖ್ಯವಾಗಿ ಮೆಟಲಾಕ್ಸಿಲ್ ಮ್ಯಾಂಕೋಸಿಬ್ 3 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ, ಅಥವಾ ಅಜಾಕ್ಸಿಸ್ಟ್ರಾಬಿನ್ ಪ್ಲಸ್ ಡೈಫೆಂಗನಜೋಲ್ ಅಂತ 1 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ನೀವು ಸಿಂಪಡಣೆ ಮಾಡಿದ್ರೆ ಪ್ರಾರಂಭಿಕ ಹಂತದಲ್ಲಿ ರೋಗಾಣು ಕಡಿಮೆ ಪ್ರಮಾಣದಲ್ಲಿರುತ್ತೆ. ಅದೇ ರೀತಿ ರೋಗ ಬಂದಿರತಕ್ಕಂಥ ಈ ಥರ ಗಿಡಗಳ ಕಂಡುಕೊಂಡಾಗ ನೀವು ಬೇರೆ ಸಮೇತ ಕಿತ್ತು ನೀವು ಅದನ್ನು ಹೊರಗಡೆ ಎಸಿಬೇಕಾಗತ್ತೆ. ಅದರಿಂದ ನಿಮಗೆ ರೋಗ ಹತೋಟಿ ಒಂದು ಸಿಂಪಡಣೆ ಮಾಡಿದ್ರೆ ಕಂಟ್ರೋಲ್ ಸಿಗುತ್ತೆ. ಇಲ್ಲ ಅಂತಂದರೆ ನಿಮಗೆ ರೋಗ ಹರಡ್ತಾ ಬರ್ತದೆ. ಇದರಿಂದ ನೀವು ಮುಂದಿನ ದಿನಗಳಲ್ಲಿ ಮುಸ್ಕಿನ ಜೋಳ ಬೆಳೆಯೋದು ನಿಲ್ಲಿಸಬೇಕಾಗತ್ತೆ. ನಾವು SOPಯಲ್ಲಿ ಪ್ರಮುಖವಾಗಿ ಹೇಳಿದ್ವಿ, ಎಲ್ಲೆಲ್ಲಿ ರೋಗ ಬಂದಿರತಕ್ಕಂಥ ತಾಕುಗಳಿದಾವೋ ಅಲ್ಲಲ್ಲಿ ಮುಸ್ಕಿನ ಜೋಳ ಬೆಳಿಬೇಡಿ, ಯಾಕಂದರೆ ರೋಗ ಪ್ರಸಾರ ಜಾಸ್ತಿ ಆಗ್ತಾ ಇರ್ತದೆ. ಯಾಕಂದರೆ ಮಣ್ಣಲ್ಲಿರೋದ್ರಿಂದ ಮಣ್ಣಲ್ಲಿ ಊಸ್ಪೋರ್ ಅಂತ ಬೀಜಕಣಗಳು ಇರ್ತವೆ. ಆ ಊಸ್ಪೋರು ಅದಕ್ಕೆ ತೇವಾಂಶ ಸಿಕ್ಕಿದಾಗ ಅದು ಬೇರಿನ ಮುಖಾಂತರ ಹರಡಿ ಈ ರೋಗದ ಲಕ್ಷಣಗಳು ನಮಗೆ ಎಲೆಗಳ ಮೇಲೆ ಕಾಣಿಸ್ಕೊಳ್ತವೆ. ಎಲೆಗಳ ಮೇಲೆ ನೀವು ಕಾಟನಿ ಪೌಡರ್ ಥರ ಕಾಣಿಸ್ಕೊಳ್ತವೆ. ಎಲೆ ತಳಭಾಗದಲ್ಲಿ ಆ ಪೌಡರ್ ಸ್ಪೊರಾಂಜಿಯಾ ಅಂತ ಬೀಜಕಣಗಳು, ಲಕ್ಷಗಟ್ಟಲೆ ಬೀಜಕಣಗಳು ಗಾಳಿ ಮುಖಾಂತರ ಹರಡಿ ಎಲ್ಲ ಪ್ರದೇಶಗಳಿಗೆ ಹರಡುತ್ತೆ. ಆದ್ದರಿಂದ ಇದು ಬಹುಮುಖ್ಯವಾದಿ ಒಂದು ಮುಸ್ಕಿನ ಜೋಳ ಬೆಳೆಯೋದು 1-2 ವರ್ಷ ನಿಲ್ಲಿಸಬೇಕು ಅಂತ ನಾವು ಹೇಳಿದ್ವಿ. ತದನಂತರ ಬೆಳಿಬೇಕು ಅಂದರೆ ಕ್ರಾಪ್ ರೊಟೇಷನ್ ಮಾಡಿ, ದ್ವಿದಳ ಧಾನ್ಯಗಳ ಜೊತೆಗೆ ರಾಗಿ ಈ ರೀತಿ ಕ್ರಾಪ್ ರೊಟೇಷನ್ ಮಾಡಿದಾಗ ಆ ಒಂದು ಲೈಫ್ ಸೈಕಲ್ ಏನಿದೆ ಅದನ್ನು ನಾವು ಬ್ರೇಕ್ ಮಾಡ್ಬೋದು. ತದನಂತರ ಮುಸ್ಕಿನ ಜೋಳ ಮತ್ತೆ ಬರ್ಬೋದು. ಇದೊಂದು ಬಹುಮುಖ್ಯವಾದ ಅಂಶ. ಅದೇ ರೀತಿ ಮಾಗಿ ಉಳುಮೆ ಮಾಡಬೇಕು ಅಂತ ಹೇಳ್ತೀವಿ. ಬೆಳೆಯ ಅಂತರದಲ್ಲಿ ಮಾಗಿ ಉಳುಮೆ ಮಾಡಿ ಹೂವಿನಿರ್ತಕ್ಕಂಥ ಈ ಬೀಜಕಣಗಳು ಸೂರ್ಯನ ತಾಪಕ್ಕೆ ಎಕ್ಸ್ಪೋಸ್ ಆದಾಗ ಅಲ್ಲಿ ಸಾಯ್ತವೆ. ಅದೇ ರೀತಿ ನೀವು ಈ ಒಂದು ಗುಡ್ ಅಗ್ರಾನಮಿಕ್ ಪ್ರಾಕ್ಟೀಸಸ್, ಎಲ್ಲ ಥರ ಗುಡ್ ಅಗ್ರಾನಮಿಕ್ ಪ್ರಾಕ್ಟೀಸ್ ಮಾಡಿದಾಗ ನೀವು ಒಳ್ಳೆಯ ಒಂದು ಬೆಳೆಯನ್ನು ಕಾಣ್ಬೋದು. ಆದರೆ ಈಗಿನ ರೋಗ ಪ್ರಮಾಣದಲ್ಲಿ ನೀವು ಈ ರೋಗದ ತೀವ್ರತೆ ನೋಡಿ ಆ ಔಷಧಿಗಳ ಸಿಂಪರಣೆ ಪ್ರಿವೆಂಟಿವ್ ಆಗಿ ಮಾಡಬೇಕು. ಅದೇ ರೀತಿ ಬಂದ 10% ಇದ್ದಾಗ ಅದಕ್ಕೆ ಕ್ಯೂರೇಟಿವ್ ಆಗಿ ಮಾಡಿದಾಗ ಈ ರೋಗನ ಹತೋಟಿ ಮಾಡ್ಬೋದು.